ಯಾರನ್ನು ಸುಲಭವಾಗಿ ನಂಬಬೇಡ, ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿನಗೆ ಮೋಸ ಮಾಡುವವರೇ ಹೆಚ್ಚಾಗಿರುವರು. ನಿಮ್ಮನ್ನು ಬೇಕಂತಲೇ ಕೆಣಕುವ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಕೋಪವಲ್ಲ, ಶಾಪವಾಗಿರಬೇಕು. ನೀವು ನಾಳೆ ಎಲ್ಲಿರುವಿರೋ ನಿಮಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಎಲ್ಲಿಗೆ ತಲುಪಿಸಬೇಕು ಎಂಬುದು ಆ ಭಗವಂತನಿಗೆ ತಿಳಿದಿದೆ. ಆದ್ದರಿಂದ ಆ ಭಗವಂತನನ್ನು ನಂಬಿ. ನೆನಪಿರಲಿ, ನಿನ್ನ ಎದುರು ನಿಂತು ಮಾತಾಡುವ ಧೈರ್ಯ ಇಲ್ಲದವರೇ ನಿನ್ನ ಬೆನ್ನ ಹಿಂದೆ ಮಾತನಾಡುವುದು. ಅದಕ್ಕೆಲ್ಲ ಹೆದರಬೇಡ, ತಲೆ ಕೆಡಿಸಿಕೊಳ್ಳಬೇಡ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ. ಕುಗ್ಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನು ಅಲ್ಲಾಡಿಸಿ ಬಿಡುತ್ತವೆ. ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ. ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡುತ್ತಾರೆ. ಇದು ಕೈಯಾದರೂ ಸತ್ಯವೇ. ದುಡುಕುವುದು ಬೇಡ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಶೂನ್ಯಕ್ಕೆ ಬೆಲೆ ಬರುವುದು ಅದರ ಹಿಂದಿರುವ ಅಂಕಿಯಿಂದ. ಮನುಷ್ಯನಿಗೆ ಬೆಲೆ ಬರುವುದು ಅವನ ಹಿಂದಿರುವ ಭಗವಂತನ ಸಹಯೋಗದಿಂದ. ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನ ಮಾಡಿದವರ ಮುಂದೆಯೇ ತಲೆ ಎತ್ತಿ ಬದುಕುವಂತಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತದೆ. ದ್ರೋಹ ಬಗೆದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಡ. ನೆನಪಿನಲ್ಲಿರಲಿ, ಕೊಳೆತ ಹಣ್ಣುಗಳು ಮರದಿಂದ ತಾನಾಗಿಯೇ ಬೀಳುತ್ತವೆ. ನಮ್ಮ ಆತ್ಮ ಶುದ್ಧವಾಗಿದ್ದರೆ ಪರಮಾತ್ಮನೇ ನಮ್ಮ ಪರವಾಗಿರುತ್ತಾನೆ. ಯಾರನ್ನು ಮೆಚ್ಚಿಸುವ ಕೆಲಸ ಬೇಡ. ನೆನಪಿರಲಿ, ಅದರ ಅವಶ್ಯಕತೆಯೇ ಇಲ್ಲ. ಸಮಯ ನಿಲ್ಲುವುದಿಲ್ಲ, ಬದಲಾಗುತ್ತಲೇ ಇರುತ್ತದೆ. ಆದರೆ ನೆನಪಿರಲಿ, ನಿಂತಲ್ಲೇ ನಿಂತಿರುವುದು ನೀನು. ಅಳಬೇಡ. ತಾಳ್ಮೆಯಿಂದ ಭಗವಂತನನ್ನು ನಂಬು. ಎಲ್ಲವೂ ಸರಿ ಹೋಗುವ ಕಾಲವೂ ಬರುತ್ತದೆ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ. ತೂತು ಬಿದ್ದ ದೋಣಿಯಲ್ಲಿ ನದಿಯನ್ನು ದಾಟುವುದು ಒಂದೇ. ಮೋಸ, ವಂಚನೆ, ನಂಬಿಕೆ ದ್ರೋಹ ಮಾಡುವಂಥ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ. ಬೂದಿ ಮುಚ್ಚಿದ ಕೆಂಡವನ್ನು ಬೇಕಾದರೆ ನಂಬಬಹುದು, ಆದರೆ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಒಳಗೊಳಗೆ ಸಂಚು ಮಾಡಿ ನಮ್ಮ ಭಾವನೆಗಳಿಗೆ ಬೆಂಕಿ ಹಚ್ಚುವ ನಂಬಿಕೆ ದ್ರೋಹಿಗಳನ್ನು ನಂಬುವುದು ತುಂಬ ಕಷ್ಟ. ಸಹನೆ ಇರಲಿ. ನಿನಗಾದ ಮೋಸಕ್ಕೆ ನ್ಯಾಯ ಸಿಗುವ ಸಮಯ ಬಂದೇ ಬರುತ್ತದೆ. ಆಗ ಆ ಸಮಯವೇ ಎಲ್ಲದಕ್ಕೂ ಉತ್ತರ ನೀಡುತ್ತದೆ. ನೀನು ಅನುಭವಿಸುವ ಪ್ರತಿ ನೋವು ನಿನಗೆ ಕಣ್ಣೀರಿನ ಪಾಠ ಹೇಳಿಕೊಡುತ್ತದೆ. ಎಚ್ಚರಿಕೆಯಿಂದ ಕಲಿತುಕೊಳ್ಳಬೇಕು. ಕಣ್ಣೀರು ಮಾತ್ರ ನಿನ್ನನ್ನು ಬದಲಿಸುವ ಶಕ್ತಿ ಹೊಂದಿದೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ. ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ. ಮೋಸಕ್ಕೆ ಸಾವು ಇಲ್ಲ. ನಿಮ್ಮಿಂದ ಒಬ್ಬರಿಗೆ ಮೋಸವಾದರೆ ಇನ್ನೊಬ್ಬರಿಂದ ನಿನಗೆ ಮೋಸವಾಗುವುದು ಖಚಿತ. ಮೋಸ ಅನ್ನೋದು ಆ ದೇವರಿಗೆ ಬಿಟ್ಟಿಲ್ಲ. ಇನ್ನು ಈ ನರಮಾನವರನ್ನು ಬಿಡುತ್ತದೆಯೇ? ಸಾಧ್ಯವಿಲ್ಲ. ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಕೂಡ ಸರಿಯಾದ ಜಾಗಕ್ಕೆ ಕರೆತರುತ್ತವೆ. ತಪ್ಪು ಯಾವಾಗಲೂ ತಪ್ಪೇ ಆಗಿರುವುದಿಲ್ಲ. ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶವೂ ಇರಬಹುದು ಮತ್ತು ಇರುತ್ತದೆ. ಯೋಚಿಸಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.